ಹಾಯ್ ಗೆಳೆಯರೆ, ಶಿವಮೊಗ್ಗ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಬರುವ ಒಂದು ಪ್ರಮುಖ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯು ರಮಣೀಯ ಸೌಂದರ್ಯ, ಶ್ರೀಮಂತ ಸಂಸ್ಕೃತಿ, ಐತಿಹಾಸಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಬನ್ನಿ ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳಿದುಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದನ್ನು ನಿಮ್ಮ ಸ್ನೇಹಿತರಿಗೆ ಏನಾದರೂ ಹೊಸದಾಗಿ ತಿಳ್ಕೊಂಡಿದ್ರೆ ಮಾತ್ರ. ಶಿವಮೊಗ್ಗ ಜಿಲ್ಲೆಯು ನಮ್ಮ ಕರ್ನಾಟಕದ ಒಂದು ಪ್ರಮುಖ ಜಿಲ್ಲೆ. ಇದು ಸರಿಸುಮಾರು 8,495 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಇಲ್ಲಿಯ ಜನಸಂಖ್ಯೆ ಸರಿಸುಮಾರು 1.75 ಮಿಲಿಯನ್ಗಿಂತ ಹೆಚ್ಚಾಗಿದೆ. ಇದು 2011ರ ಜನಗಣತಿಯ ಪ್ರಕಾರ. ಶಿವಮೊಗ್ಗ ಜಿಲ್ಲೆಯ ಭೂಗೋಳಶಾಸ್ತ್ರ ಮತ್ತು ಇಲ್ಲಿ ಹವಾಮಾನ ಹೇಗಿದೆ ಅಂದರೆ, ಇಲ್ಲಿ ಸ್ಥಳಾಕೃತಿ ಜಿಲ್ಲೆಯು ಒಂದು ಮಲೆನಾಡು ಪ್ರದೇಶವಾಗಿದೆ. ಅಂದರೆ ಇಲ್ಲೂ ಹಚ್ಚ ಹಸಿರು ಮತ್ತು ಬೆಟ್ಟಗಳ, ಕಾಡುಗಳು ಹಾಗೂ ನದಿಗಳನ್ನು ಒಳಗೊಂಡಿದೆ. ಇಲ್ಲಿಯ ಒಂದು ಪ್ರಕೃತಿಯ ಸೌಂದರ್ಯ ಎರಡು ಕಣ್ಣುಗಳು ಸಾಕಾಗೋದೇ ಇಲ್ಲ ನೋಡೋದಕ್ಕೆ. ಇಲ್ಲಿ ಇದನ್ನು ಮಲೆನಾಡು ಎಂದು ಕರೆಯುತ್ತಾರೆ. ಇಲ್ಲಿಯ ಪ್ರಮುಖ ನದಿ ತುಂಗಭದ್ರಾ, ಶರಾವತಿ ಮತ್ತು ಕುಮುದಾವತಿ. ಶಿವಮೊಗ್ಗ ಜಿಲ್ಲೆಯ ಹವಾಮಾನ ಹೇಗಿದೆ ಅಂದರೆ, ಇಲ್ಲಿ ಉಷ್ಣವಲಯದ ಮಾನ್ಸೂನ್ ಹವಾಮಾನ ಇದೆ. ಇಲ್ಲಿ ವರ್ಷ ಇಡೀ ಸಖತ್ತಾಗಿ ಮಳೆ ಬರುತ್ತದೆ ಮತ್ತು ಅತ್ಯಂತ ತಂಪಾದ ಒಂದು ವಾತಾವರಣ ಇರುತ್ತದೆ. ಇಲ್ಲಿ ನೀವು ಇರೋದಕ್ಕೆ ಸಖತ್ತಾಗಿರೋ ಜಾಗ ಇದು. ಇನ್ನು ನೀವು ಶಿವಮೊಗ್ಗಕ್ಕೆ ಹೋದರೆ ಅಲ್ಲಿ ನೀವು ಏನೆಲ್ಲ ನೋಡಬಹುದು ಬನ್ನಿ ತಿಳಿದುಕೊಳ್ಳೋಣ. ಮೊದಲನೇದು ಅಲ್ಲಿಯ ಜೋಗ್ ಫಾಲ್ಸ್. ಶರಾವತಿ ನದಿಯ ಮೇಲಿರುವ ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಇದು ಒಂದಾಗಿದೆ, ಜೋಗ್ ಜಲಪಾತ. ಇಲ್ಲಿ ನೀವು ಮಳೆಗಾಲಕ್ಕೆ ಭೇಟಿ ಕೊಡಿ. ಇಲ್ಲಿ ನಿಮಗೆ ಸಖತ್ತಾಗಿ ಎಂಜಾಯ್ ಬರ್ತದೆ. ಈ ಒಂದು ಅತಿ ಎತ್ತರದಿಂದ ಒಂದು ಭಾರೀ ರೀತಿಯ ನೀರು ಬೀಳುವುದನ್ನು ನೋಡೋದಕ್ಕೆ ವಿದೇಶದಿಂದ ಜನ ಬರುತ್ತದೆ. ಇದು ಒಂದು ಸಖತ್ತಾಗಿರುವ ಜಾಗ, ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ನೆಕ್ಸ್ಟು ಆಗುಂಬೆ. ಇಲ್ಲಿಯ ಒಂದು ಸೂರ್ಯ ಉದಯ ಮತ್ತು ಸೂರ್ಯಾಸ್ತವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಗೆಳೆಯರೆ. ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಆ ಆಗುಂಬೆ ಬೆಟ್ಟದಲ್ಲಿ ಹಬ್ಬಿ ನೀವು ಅದನ್ನು ನೋಡಲೇಬೇಕು. ಪ್ಲೀಸ್ ಶಿವಮೊಗ್ಗಕ್ಕೆ ನೀವು ಭೇಟಿ ಕೊಟ್ಟರೆ ದಯವಿಟ್ಟು ಆಗುಂಬೆಗೆ ಭೇಟಿ ಕೊಡಿ. ನೀವು ತುಂಬಾ ಸಖತ್ತಾಗಿರೋ ಜಾಗ ಇದು. ಮೂರನೇದು ಕುಂದಾದ್ರಿ ಬೆಟ್ಟ. ಇದು ಜೈನ ದೇವಾಲಯ ಮತ್ತು ವಿಹಂಗಮ ನೋಟಗಳೊಂದಿಗೆ ಶಾಂತವಾದ ಒಂದು ಬೆಟ್ಟ. ಇದು ಒಂದು ಜೈನ ದೇವಾಲಯ ಇದೆ ಇಲ್ಲಿ ನೀವು ಭೇಟಿ ಕೊಡಿ. ನಾಲ್ಕನೇದು ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹ ಸಫಾರಿ. ಶಿವಮೊಗ್ಗ ನಗರದ ಸಮೀಪವಿರುವ ಒಂದು ವನ್ಯಜೀವಿಯ ಅಭಯಾರಣ್ಯ. ಇದು ಒಂದು ನೀವು ಇಲ್ಲಿ ವನ್ಯಜೀವಿಗಳನ್ನು ನೋಡುವ ಒಂದು ಪ್ರೇಕ್ಷಣೀಯ ಒಂದು ಸ್ಥಳ ಇದು, ವಿಸಿಟ್ ಮಾಡಿ ಇಲ್ಲೂ. ಐದನೇದು ಸಕ್ರೆಬೈಲು ಆನೆ ಶಿಬಿರ. ಇದು ಜನಪ್ರಿಯ ಆನೆ ತರಬೇತಿಯ ಒಂದು ಕೇಂದ್ರ. ಆರನೇದು ಕೆಳದಿ. ಇದು ಒಂದು ಹೊಯ್ಸಳ ಮತ್ತು ದ್ರಾವಿಡ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ದೇವಾಲಯಗಳ ಇದು ಒಂದು ಐತಿಹಾಸಿಕ ಒಂದು ಪಟ್ಟಣವಾಗಿದೆ. ಐದನೇದು ನಾಜಗುರು ಅಣೆಕಟ್ಟು. ಇದು ಒಂದು ತುಂಗಾ ನದಿಯ ಮೇಲಿರುವ ಒಂದು ತುಂಗಾ ನದಿಯ ಮೇಲೆ ನಾವು ಕಟ್ಟಿದ್ದೇವೆ ಇದನ್ನು. ಇದು ಒಂದು ಪ್ರಶಾಂತ ತಾಣವಾಗಿದೆ. ಈ ಅಣೆಕಟ್ಟು ತುಂಬಾ ಸಖತ್ತಾಗಿದೆ. ಯಾವ್ಯಾವ ಜಾಗ ಅಂದರೆ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ಜೋಗ್ ಜಲಪಾತ, ಆಗುಂಬೆ, ಕುಂದಾದ್ರಿ ಬೆಟ್ಟ, ತ್ಯಾವರೆಕೊಪ್ಪ ಮತ್ತು ಸಕ್ರೆಬೇಲು ಆನೆ ಶಿಬಿರ, ಕೆಳದಿ ಹೊಯ್ಸಳ ಮತ್ತು ದ್ರಾವಿಡ ವಾಸ್ತುಶಿಲ್ಪ ಮತ್ತು ಗಾಜನೂರು ಅಣೆಕಟ್ಟು. ಇವೆಲ್ಲ ನೀವು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಇದನ್ನೆಲ್ಲ ನೀವು ನೋಡಬಹುದು. ನಾನು ನಿಮಗೆ ದಯವಿಟ್ಟು ಹೇಳ್ತೀನಿ, ನೀವು ಎಲ್ಲೇ ಪ್ರವಾಸಕ್ಕೆ ಹೋದರೆ ಮೊದಲು ಒಂದು ಸಲ ಪ್ಲ್ಯಾನ್ ಮಾಡಿ ಶಿವಮೊಗ್ಗ ಜಿಲ್ಲೆಗೆ ಭೇಟಿ ಕೊಡೋದಕ್ಕೆ. ಇನ್ನು ನೆಕ್ಸ್ಟು ಶಿವಮೊಗ್ಗ ಜಿಲ್ಲೆಯ ಸ್ವಲ್ಪ ಆರ್ಥಿಕತೆ ಬಗ್ಗೆ ಹೇಳಿದರೆ, ಇಲ್ಲಿ ಪ್ರಮುಖವಾಗಿ ಕೃಷಿ. ಇಲ್ಲಿ ಕೃಷಿಯಲ್ಲಿ ಇವರು ತುಂಬಾ ಡಿಪೆಂಡ್ ಆಗಿದ್ದಾರೆ. ಮತ್ತು ಎರಡನೇದು ಇಲ್ಲಿ ಪ್ರಾಥಮಿಕ ಉದ್ಯೋಗ ಮತ್ತು ಇದರಲ್ಲಿ ಭತ್ತ, ಅಡಿಕೆ ಮತ್ತು ತೆಂಗು ಪ್ರಮುಖ ಬೆಳೆಗಳನ್ನು ಇವರು ಬೆಳೆಸುತ್ತಾರೆ. ಇಲ್ಲಿಯ ಕೈಗಾರಿಕೆಗಳ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಕೈಗಾರಿಕೆಗಳಲ್ಲಿ ಪ್ರಮುಖ ಅಂದರೆ ಇಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ತುಂಬಾ ಇವೆ. ಇಲ್ಲಿ ಅಕ್ಕಿ ಗಿರಣಿಗಳು ಮತ್ತು ಅರೆಕಾ ಸಂಸ್ಕರಣಾ ಘಟಕಗಳು ತುಂಬಾ ಇವೆ. ಇಲ್ಲಿ ಅರಣ್ಯ. ಈ ಜಿಲ್ಲೆ ಅರಣ್ಯದಿಂದ ಸಮೃದ್ಧವಾಗಿದೆ. ಇಲ್ಲಿಯ ಮರ ಮತ್ತು ಔಷಧೀಯ ಸಸ್ಯಗಳು ತುಂಬಾ ಇಲ್ಲಿವೆ. ಯಾಕಂದರೆ ಇದು ಪೂರ್ತಿ ಒಂದು ಕಾಡಿನ ಏರಿಯಾ. ಇಲ್ಲಿಯ ಗಿಡಗಳು ಮತ್ತು ಇಲ್ಲಿಯ ಸಸ್ಯಗಳಿಂದ ತುಂಬಾ ಔಷಧಿಗಳನ್ನು ರೆಡಿ ಮಾಡುತ್ತಾರೆ. ಇದರ ಆರ್ಥಿಕತೆಯಲ್ಲಿ ಇದು ಸಹ ಒಂದು ಪ್ರಮುಖ ಕೊಡುಗೆಯನ್ನು ಕೊಡುತ್ತದೆ. ಕೃಷಿ, ಸಣ್ಣ ಕೈಗಾರಿಕೆಗಳು ಮತ್ತು ಇಲ್ಲಿಯ ಅರಣ್ಯ. ಶಿವಮೊಗ್ಗ ಜಿಲ್ಲೆಯ ಸಂಸ್ಕೃತಿ ಮತ್ತು ಹಬ್ಬಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ.
ಇಲ್ಲಿ ಸಂಸ್ಕೃತಿ, ಇಲ್ಲಿ ಪ್ರಮುಖವಾಗಿ ಕನ್ನಡ ಭಾಷೆಯನ್ನು ಮಾತಾಡುತ್ತಾರೆ. ಕನ್ನಡ ಸಂಪ್ರದಾಯಗಳನ್ನು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕೊಡುತ್ತಾರೆ. ಉದಾಹರಣೆಗೆ ಈ ಯಕ್ಷಗಾನ ಮತ್ತು ಹುಲಿ ವೇಷದಂಥ ಜಾನಪದ ನೃತ್ಯಗಳು ಇಲ್ಲಿ ತುಂಬಾ ಜನಪ್ರಿಯವಾಗಿವೆ. ಇಲ್ಲಿ ಹಬ್ಬಗಳ ಆಚರಣೆಗಳಲ್ಲಿ ಗಣೇಶ ಚತುರ್ಥಿ, ಯುಗಾದಿ ಮತ್ತು ದಸರಾ, ಕರ್ನಾಟಕ ರಾಜ್ಯೋತ್ಸವ ಇಲ್ಲಿ ಇವುಗಳನ್ನು ತುಂಬಾ ಜಾಸ್ತಿ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಕನೆಕ್ಟಿವಿಟಿ ಹೇಗಿದೆ ಸ್ವಲ್ಪ ತಿಳಿದುಕೊಳ್ಳೋಣ. ಶಿವಮೊಗ್ಗ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿದೆ. ಇದು ಹೊನ್ನಾವರ ಮತ್ತು ಬೆಂಗಳೂರು ಒಂದು ಉತ್ತಮವಾದ ಒಂದು ರಸ್ತೆಯನ್ನು ಈಗ ನಮ್ಮ ಸರ್ಕಾರ ಅಪ್ಗ್ರೇಡ್ ಮಾಡಿ 2 ಪಥದಿಂದ 4 ಪಥವನ್ನಾಗಿ ಮಾಡಿದ್ದಾರೆ. ತುಂಬಾ ಸಖತ್ತಾಗಿರೋ ಕನೆಕ್ಟಿವಿಟಿ ಇಲ್ಲಿದೆ. ಶಿವಮೊಗ್ಗ ಜಿಲ್ಲೆಯ ರೈಲ್ವೆ ಕನೆಕ್ಟಿವಿಟಿಯನ್ನು ತುಂಬಾ ಸಖತ್ತಾಗಿದೆ. ಶಿವಮೊಗ್ಗವು ಬೆಂಗಳೂರು ಮತ್ತು ಮೈಸೂರಿನಂಥ ಪ್ರಮುಖ ನಗರಗಳಿಗೆ ರೈಲ್ವೆ ಸಂಪರ್ಕವನ್ನು ಹೊಂದಿದೆ. ಮತ್ತು ಇಲ್ಲಿ ಈಗ ಹೊಸದಾಗಿ ಒಂದು ವಾಯು ನೆಲೆನೂ ಅಂದರೆ ಇಲ್ಲಿ ವಿಮಾನ ನಿಲ್ದಾಣ ಮಾಡಿದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಇದನ್ನು ಇತ್ತೀಚೆಗೆ ಪ್ರಾರಂಭಿಸಿದ್ದಾರೆ. ಇದು ನಮ್ಮ ಅಂದರೆ ಇದನ್ನು ಇಂಟರ್ನ್ಯಾಷನಲ್ ಇದು ಅಲ್ಲ, ಇಂಟರ್ನ್ಯಾಷನಲ್ ಇದನ್ನು ಮಾಡಿಲ್ಲ. ಇದು ಡೊಮೆಸ್ಟಿಕ್ ಅಂದರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನೀವು ಈ ಪ್ಲೇನಿಂದ ಹೋಗಬಹುದು. ಶಿವಮೊಗ್ಗ ಜಿಲ್ಲೆಯ ಈ ಕೆಲವು ನಿರ್ದಿಷ್ಟ ಅಂಶಗಳು ನಿಮಗೆ ಹೇಗೆ ಅನಿಸಿವೆ ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೂ ಡೀಟೇಲಾಗಿ ನಿಮಗೆ ಶಿವಮೊಗ್ಗದ ಮೇಲೆ ವಿಡಿಯೋ ಬೇಕು ಅಥವಾ ಬೇರೆ ಯಾವುದಾದ್ರೂ ಜಿಲ್ಲೆಯ ಬಗ್ಗೆ ವಿಡಿಯೋ ಮಾಡಲಿ ಅದರ ಮೇಲೆ ಅಂದರೆ ಅದನ್ನು ಪ್ಲೀಸ್ ದಯವಿಟ್ಟು ಕಮೆಂಟ್ನಲ್ಲಿ ಬರೆಯಿರಿ. ಸೊ ಮತ್ತೊಮ್ಮೆ ನಿಮಗೆ ಹೇಳ್ತೀನಿ, ಯಾವುದಾದ್ರೂ ಜಾಗ ಇರಲಿ, ಯಾವುದೇ ದೇಶ ಇರಲಿ, ಯಾವುದೇ ರಾಜ್ಯದ ಬಗ್ಗೆ ನಾನು ಯಾವುದು ವಿಡಿಯೋ ಮಾಡಲಿ ಅದನ್ನು ಪ್ಲೀಸ್ ಕಮೆಂಟ್ನಲ್ಲಿ ಬರೀರಿ. ನೆಕ್ಸ್ಟು ಅದರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಕ್ಲೋಸ್ ಮಾಡೋದಕ್ಕೆ ಮೊದಲು ಇನ್ನೊಂದ್ಸಲ ಹೇಳ್ತೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಸ್ವಲ್ಪ ಏನಾದರೂ ಹೊಸದಾಗಿ ಅವರು ತಿಳಿದುಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.